ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಇವತ್ತು ಇಂಡಿಯಾ ವರ್ಸಸ್ ಶ್ರೀಲಂಕಾ ಎರಡನೇ ಒಡೆಯ ಪಂದ್ಯ ನಡೀತಾ ಇದೆ. ಮೊದಲನೇ ಪಂದ್ಯ ರೋಚಕ ಟೈನಲ್ಲಿ ಅಂತ್ಯ ತಮ್ಮೆಲ್ಲರಿಗೂ ಅದು ಗೊತ್ತೇನೆ ಇದೆ. ಗೆಲ್ಲೋ ಪಂದ್ಯವನ್ನು ಕೊನೆಯ ಮೂಮೆಂಟ್ನಲ್ಲಿ ಭಾರತ ಕೈ ಚೆಲ್ಲಿತ್ತು. ಇವತ್ತು ಆ ಮಿಸ್ಟೇಕ್ ಮಾಡೋ ಹಾಗಿಲ್ಲ, ಯಾಕಂದರೆ ಇವತ್ತು ಕೂಡ ಮ್ಯಾಚ್ ನಡೀತಾ ಇರೋದು ಕೊಲಂಬೋ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲೇ. ಸೊ ಇವತ್ತು ಮ್ಯಾಚ್ನ ಪ್ರಿವ್ಯೂನ ಸಣ್ಣದಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಈ ವಿಡಿಯೋನ ಪಟಾಪಟ್ ಅಂತ ಶುರು ಮಾಡೋಣ. ಇವತ್ತು ಕೂಡ ಕೊಲಂಬೋದಲ್ಲೇ ಎರಡನೇ ಒಡೆಯ ಪಂದ್ಯ ಸ್ಟಾರ್ಟ್ ಆಗ್ತಾಯಿದೆ, ಇಂಡಿಯಾ ವರ್ಸಸ್ ಶ್ರೀಲಂಕಾ. ಈಗಾಗಲೇ ಮೊದಲೇ ಪಂದ್ಯ ಟೈ ಆಗಿದ್ದು ಈ ಮ್ಯಾಚ್ ಮೇಲೆ ಸಾಕಷ್ಟು ಒತ್ತಡಗಳು ಇರುತ್ತೆ ಖಂಡಿತವಾಗ್ಲೂ. ಯಾಕಂದರೆ ಸೀರೀಸ್ ಗೆಲ್ಲೋದಕ್ಕೆ ಮುಂದಿನ ಎರಡು ಪಂದ್ಯಗಳಲ್ಲಿ ಎರಡು ಪಂದ್ಯ ಗೆಲ್ಲಬೇಕಾಗತ್ತೆ ಬೋತ್ ದ ಟೀಮ್ಸು. ಸೊ ಸಖತ್ ಬ್ಯಾಟಲ್ ನೋಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇವತ್ತು ಕೂಡ ಕೊಲಂಬೋದಲ್ಲೇ ಆಗ್ತಾ ಇರೋದ್ರಿಂದ ಟಾಸ್ ಗೆದ್ದವರು ಬ್ಯಾಟಿಂಗ್ ತಗೊಳ್ಳೋ ಎಲ್ಲ ಲಕ್ಷಣಗಳು ಕಾಣಿಸುತ್ತೆ. ಹೋದ ಮ್ಯಾಚ್ ಅನುಗುಣವಾಗಿ ಸೆಕೆಂಡ್ ಬ್ಯಾಟಿಂಗ್ ಆಡಬೇಕಾದ್ರೆ ಅಷ್ಟೊಂದು ಸಲೀಸಾಗಿ ಬಾಲ್ ಬರ್ತಿರ್ಲಿಲ್ಲ, ಸಖತ್ ಸ್ಪಿನ್ ಆಗಿತ್ತು, ಸ್ಪಿನ್ ಪೆಂಡಿ ವಿಕೆಟ್ ಥರ ವರ್ಕ್ ಆಗ್ತಾ ಇತ್ತು ಅಂಡರ್ ದ ಲೈಟ್ಸು. ಸೊ ಇವತ್ತು ಕೂಡ ಬಾಲಿಂಗ್ ಸೆಕೆಂಡ್ ತಗೊಳ್ಳೋಕ್ಕೆ ಇಷ್ಟಪಡಲ್ಲ ಅಂತ ಬ್ಯಾಟಿಂಗ್ ಫಸ್ಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತ ಅನಿಸುತ್ತೆ ಎಲ್ಲ ತಂಡಗಳು. ನೋಡಬೇಕು ಏನಾಗುತ್ತೆ ಅಂತ. ಸೊ ಟಾಸ್ ಗೆದ್ದರೆ ಬ್ಯಾಟಿಂಗೇ ತಗೋಬೋದು. ಸೇಮ್ ಪಿಚ್ಚಲ್ಲಿ ಆಡ್ತಾರೆ ಅಥವಾ ಮತ್ತೊಂದು ಪಿಚ್ಚಲ್ಲಿ ಆಡ್ತಾರೆ ಅಂತ ಅದೇ ಪ್ರಶ್ನೆ ಆಗಿದೆ. ಸೇಮ್ ಪಿಚ್ಚಲ್ಲಿ ಏನಾದರೂ ಆಡಿಸಿದಲ್ಲಿ ಮೊದಲು ಬ್ಯಾಟಿಂಗ್ ತಗೋತಾರೆ 100%, ಹೋದ ಮ್ಯಾಚ್ ನೋಡಿದ ಮೇಲೆ. ಸೊ ನೋಡಬೇಕು. ಭಾರತದ ಪ್ಲೇಯಿಂಗ್ 11ನಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ ಅನಿಸಿದ್ರೆ ನನಗಂತೂ ಅನಿಸ್ತಾ ಇಲ್ಲ ಹಾಗೆ ಮಾಡ್ತಾರೆ ಅಂತ. ಮಾಡಿದ್ರೆ ಏನಾದರೂ ಸ್ಪಿನ್ನರ್ ತರ್ಬೋದು, ಒಂದಷ್ಟು ಚೇಂಜಸ್ ಮಾಡ್ಬೋದು ಅಂತ ಅನಿಸುತ್ತೆ ಅಷ್ಟೇ. ಇಲ್ಲ ಅಂದರೆ ಸೇಮ್ ಟೀಮೇ ಹೋಗ್ಬೋದು. ನನ್ನ ಪ್ರಕಾರ ಸೇಮ್ ಟೀಮೇ ಹೋಗ್ತಾರೆ. ನಿಮ್ಮ ಪ್ರಕಾರ ಏನಾದರೂ ಚೇಂಜಸ್ ಇರುತ್ತಾ ಅಂತ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತು ಎಕ್ಸೈಟಿಂಗ್ ಪಂದ್ಯ ನೋಡೋದಕ್ಕೆ ಸಿಗುತ್ತೆ. 2:30ರಿಂದ ಈ ಮ್ಯಾಚು ಪ್ರಸಾರ ಆಗುತ್ತೆ. ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ ಇದು ರೈಟ್ಸ್ ಇದೆ. ಸೊ ಟಿ ವಿಯಲ್ಲಿ ಸೋನಿಯಲ್ಲಿ ಪ್ರಸಾರವಾಗುತ್ತೆ ಈ ಪಂದ್ಯ. ಸೊ 2:30ರಿಂದ ಒಂದೊಳ್ಳೆ ಮ್ಯಾಚು ಸೂಪರ್ ಸಂಡೇಗೆ ನೋಡೋದಕ್ಕೆ ಸಿಗುತ್ತೆ. ನೋಡಿ ಎಲ್ಲರೂ ಆನಂದಿಸಿ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇನ್ನೂ ಏನಾದರೂ ಟಾಪಿಕ್ಸ್ ವಿಡಿಯೋ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ.